ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರ ಅಭಾವವಿರುವ ಇಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಸಾವಿರಾರು ಕುಟುಂಬಗಳು ಹೈನುಗಾರಿಕೆಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿವೆ. ಆದ್ದರಿಂದ ಕೃಷಿ ಅಸಾಧ್ಯ ಎನಿಸುವವರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲ ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಶಾಸಕ ಎಚ್ ಡಿ ರೇವಣ್ಣ ಕರೆ ನೀಡಿದರು. ತಾಲೂಕಿನ ಬೆಟ್ಟದ ಸಾತೇನಹಳ್ಳಿಯಲ್ಲಿ ಸೋಮವಾರ ಕೆಎಂಎಫ್ ಹಾಲು ಖರೀದಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೈನುಗಾರಿಕೆಗೆ ಉತ್ತೇಜನ ನೀಡಲು 1 ಲೀಟರ್ ಹಾಲಿಗೆ ₹7 ಹಾಗೆ ಬೆಂಬಲ ಬೆಲೆ ನೀಡಲಾಗುತ್ತಿದ್ದು, ಹಸು ಖರೀದಿಗೆ ಶೇಕಡಾ 7% ಬಡ್ಡಿ ದರದಲ್ಲಿ 1 ಲಕ್ಷ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ. ಜೊತೆಗೆ ಉತ್ತಮ ಮೇವು, ರಬ್ಬರ್ ಮ್ಯಾಟ್ ಹಾಗೂ ಪಶು ವೈದ್ಯರಿಂದ ನಿಯಮಿತ ಆರೋಗ್ಯ ತಪಾಸಣೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ತಮ್ಮ ಆಡಳಿತಾವಧಿಯಲ್ಲಿ ಗ್ರಾಮಸ್ಥರ ಬೇಡಿಕೆಗಳಿಗೆ ಸ್ಪಂದಿಸಿ ದೇವಾಲಯದ ಬಾಗಿಲು ಬದಲಾವಣೆ ಸೇರಿದಂತೆ ಹಲವು ಸಾರ್ವಜನಿಕ ಕೆಲಸವನ್ನು ನೆರವೇರಿಸಿದ್ದೇನೆ ಎಂದರು. ಸುರೇಶ್ ಇನ್ಶೂರೆನ್ಸ್ 1 ಕೋಟಿ ಕಟ್ಟಿದ್ರೆ 2 ಕೋಟಿ ದುಡ್ಡು ಬಂದಿದೆ. ಈಗ ಅದನ್ನ ಮಾಡಿಕೊಂಡು ಉಪಯೋಗ ಪಡೀರಿ, ಗೊತ್ತಾಯ್ತೇನೆ. ಆಮೇಲೆ ರೋಡು ಪಾಡು ಅದ್ಯಾರು ಮೀಸೆ ಬೋಳಿಸ್ತೀನಿ ಅಂತ ಹೇಳೋರಿಲ್ಲ. ಇದಕ್ಕೆ ಎಂಥದಪ್ಪ, ಇದಕ್ಕೆ ಬೆಟ್ಟಕ್ಕೆ ಹೋಗೋ ರೋಡ್ನ ರೇವಣ್ಣರು ಮಾಡಿಸ್ಕೊಳ್ಳಿ, ನಾನು ಮೀಸೆ ಬೋಳಿಸ್ತೀನಿ ಅಂತ ಹೇಳಿದ್ರು. ನೋಡೋಣ ನಮ್ಮ ಕೈಲಿ ಆಗುತ್ತೋ ಇದು ಮಾಡ್ಸಕ್ಕೆ. ಈಗ ₹1 ಕೋಟಿ ಊರೊಳಗೆ ಕೊಟ್ಟಿದ್ದೀನಿ. ಈಗ ಎಸ್ಟಿಮೇಟ್ ಮಾಡ್ಕೊಂಡೋಗಿರಲ್ಲ ಬಂದು ಅಲ್ಲಿಂದವ ಅಲ್ಲಿವರೆಗೆ 1 ಕೋಟಿ ಪೂರ್ತಿ ಕಾಂಕ್ರೀಟ್ ರೋಡು, ಡ್ರೈನ್ ಏನು ಮದಪ್ಪ ಪೂರ್ತಿ ಅಲ್ಲ ಇಲ್ಲಿವರೆಗೆ ಮಾಡಲಿ ಸಾಕು. ಎಲ್ಲಿ ನಾನು ಹೇಳ್ತೀನಿ ಬಿಡು, ಎಲ್ಲಿ ಪರ್ಮಿಷನ್ ಕೇಳಿ ಎಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ನಿಲ್ಲಿಸ್ಕೊಡ್ತೀನಿ. ಇನ್ನೇನಪ್ಪ ಅದಕ್ಕೊಂದು ದುಡ್ಡು ಕೊಟ್ಟಿದ್ದೀನಿ, ಅದನ್ನು ಮುಳುಗಿ ಕೆಲಸ ಮಾಡ್ಸೋಣ. ಈಗ ಏನೋ ಇದೈತಲ್ಲ ಬೆಟ್ಟಕ್ಕೆ ಹೋಗೋ ರೋಡು, ಅದನ್ನು ಮನೆ ಕೆಲಸ ಮಾಡಿ ದನಕರುಗಳು ಹೋಗೋದು, ಗಾಡಿಗೆ ಹೋಗೋದು, ಇದಕ್ಕೆ ಹೊಲಕ್ಕೆ ಹೋಗೋದು ಮಾಡಿಕೊಡೋದು. ಈಗ 2 ಜನದ್ದು ದರಖಾಸ್ತು ಇತ್ತು, ಅವ್ರದ್ದು ದರಖಾಸ್ತು 2 ಜನದ್ದು ಈಗ ಸಾಗುವಳಿ ಚೀಟಿ ಕೊಡಿಸ್ತೀನಿ. 2 ಜನದ್ದು ಇತ್ತಲ್ಲ ಏನೋ ಅವರು ಅವ್ರದ್ದೊಂದು ಇನ್ನೊಂದು ಇನ್ಯಾರ್ದಾರು ಇದ್ರೆ 57 ಇದ್ರೆ ಆಮೇಲೆ ಸರ್ಕಾರ ಬಂದಾಗ ಮಾಡ್ಸೋಣ. ಇಲ್ಲಿಂದ ದನಕರ ಹೋಗಕ್ಕೆ ಜಮೀನುಗಳೆಲ್ಲ ಐತವ ಇದ್ರ ತಗೊಬಂದ ಮಾಡಿ. ಕಾರ್ಯಕ್ರಮದಲ್ಲಿ ಕೆಎಂಎಫ್ ವಿಸ್ತರಣಾಧಿಕಾರಿ ಪುರುಷೋತ್ತಮ್, ಖರೀದಿ ಕೇಂದ್ರದ ಮೋಹನ್ ರಾಜು, ಪ್ರಕಾಶ್, ಗ್ರಾಮದ ಮುಖಂಡರಾದ LIC ಬಸಪ್ಪ, ಚಂದ್ರಣ್ಣ, ಮೋಹನ್, ಬಿ ಚಂದ್ರಪ್ಪ, ಮಹೇಶ್, ಸುರೇಶ್, ಹೇಮಾ, ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.